ಹಾಯ್ ಹಲೋ ನಮಸ್ಕಾರ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ. ಯೋಗ ಕ್ಲಾಸಿಗೆ ಹಿಂಗೆ ಮ್ಯಾಲೆ ಹಾಕ್ಕೊಂಡು ಈಗ ಕ್ಲಿಪ್ ಹಾಕ್ಕೊಂಡು ಹೋಗಿದ್ದೆ, ಮತ್ತು ಕ್ಲಿಪ್ ತೆಗೆದು ಮತ್ತು ರಬ್ಬರ್ ಹಾಕ್ಕೊಂಡೆ ನೋಡ್ರಿ. ಏನಾಗ್ತದೆ ಅಂದ್ರೆ ಕೂದಲ ಹಿಂಗೆ ಬಿಟ್ಕೊಂಡು ಜುಟ್ಟು ಹಾಕೊಂಡು ಹೋದ್ರೆ ಎಕ್ಸಸೈಸ್ ಮಾಡ್ಬೇಕಾದ್ರೆ ನಡು ಬಂದ್ಬಿಡ್ತಾವೆ ಕೂದಲ. ಇಲ್ಲಾಂದರೆ ಹಿಂಗೆ ಮಸ್ತ್ ಮ್ಯಾಲೆ ಹಿಂಗೆ ಹಾಕ್ಕೊಂಡು ತುರ್ಬ ಹಾಕ್ಕೊಂಡು ಹಿಂಗೆ ಕ್ಲಿಪ್ ಹಾಕ್ಕೊಂಡು ಹೋದ್ರೆ ಇದು ಅನಿಸ್ತತಿ. ಯೋಗ ಕ್ಲಾಸಿಂದ ಬಂದು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಮತ್ತು ಫ್ರೆಶ್ ಆಗಿ ವ್ಲಾಗ ಶುರು ಮಾಡೀನಿ ನೋಡ್ರಿ. ನೆಗಡಿ ಆಗೈತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದೆರಡು ವೈಟ್ ಬಟ್ಟಿದ್ವು ಅವನ್ನೆಲ್ಲ ತೊಳೆದು ಹಾಕಿ ಬಂದೆ, ಮತ್ತು ಉಳಿದಿದ್ವೆಲ್ಲ ಮಷೀನಿಗೆ ಹಾಕಿದೆ. ಆಲ್ರೆಡಿ ಮಷೀನು ಮುಗಿಯಾಕೆ ಬಂತು. ಇನ್ನು ಕೆಲಸ ಅಂದರೆ ಎಲ್ಲ ಮುಗ್ದತಿ. ಊರಿಂದ ಒಂದು ಸ್ವಲ್ಪ ಕರಿಮಣಿ ತೊಗೊಂಬಂದಿದ್ದೆ. ಬೆಳಿಗ್ಗೆ ಪರೋಟಾಗೆಲ್ಲ ಹಚ್ಕೊಂಡು ಹಾಗೆ ಇಟ್ಟ ನೋಡ್ರಿ. ಪರೋಟ ಆದರೂ ಮಸ್ತಾಗಿದ್ದು. ಮೆಂತ್ಯ ಪರೋಟ ಮಾಡಿದ್ದೆ ಇವತ್ತು. ಟಿಫಿನಿಗೂ ಆಗ್ತತಿ ಸಿದ್ದುಗ ಅಂತಂದು ಹೇಳಿ. ಆಮೇಲೆ ಪಲ್ಯ ಅಂದರೆ ಚೋಲೆ ಪಲ್ಯ ಮಾಡಿದ್ದೆ. ಇನ್ನೂ ಪರೋಟ ಹಿಟ್ಟೈತಿ, ಎಷ್ಟು ಕೊಡ್ಡ ಇನ್ನೂ ಇಷ್ಟು ಪರೋಟ ಹಿಟ್ಟೈತಿ. ಮಧ್ಯಾಹ್ನ ಮಾಡ್ತೀನಿ. ಪಪ್ಪಾಯಿ ಹಣ್ಣು ಹೊರಗೆ ಇಟ್ಟು ಹೋಗಿದ್ದೆ, ಮನೆಯವರು ಹೆಚ್ಕೊಂಡ ತಿನ್ನಲಿಲ್ಲ. ಧೀರಜನು ಸಿದ್ದು ತಿನ್ನಂಗಿಲ್ಲ, ಧೀರಜನು ತಿನ್ನಂಗಿಲ್ಲ ಜಾಸ್ತಿ. ಕಟ್ ಮಾಡಿ ಕೊಟ್ಟರೆ ಬೆಳಿಗ್ಗೆ ಒಳ್ಳೆ ಹಾಕತ್ಬಿಡ್ತಾರೆ ಒಂದೊಂದ್ಸತಿ. ಹೀಗಾಗಿ ನಾನು ನಮ್ಮ ಮನೆಯವರಿಬ್ಬರ ತಿನ್ನೋದಾಗೈತಿ. ಒಂದು ಸ್ವಲ್ಪ ಕಟ್ ಮಾಡ್ತೀನಿ ಪಪ್ಪಾಯಿ ಹಣ್ಣು ಇವತ್ತು. ಫುಲ್ ಒಂದು ದೊಡ್ಡದೈತಲ್ರಿ, ಇಬ್ಬರಿಗೆ ತಿನ್ನೋಕ್ಕಾಗಂಗಿಲ್ಲ. ಆಮೇಲೆ ಹೀಟು ಬೇರೆ ಎಲ್ಲ. ಹೀಗಾಗಿ ನಮ್ಮ ಮನೆಯವರೆಲ್ಲರೂ ಹೊರಗಡೆ ಹೋಗ್ಬಿಟ್ರೆ ಅವ್ರಿಗೂ ತಿನ್ನೋಕ್ಕಾಗಲ್ಲ. ಹೀಗಾಗಿ ಪಪ್ಪಾಯಿ ಹಣ್ಣು ಎಷ್ಟು ಕೂಡ ಉಳಿದು ನೋಡ್ರಿ. ಒಂದು ಸ್ವಲ್ಪ ಕಟ್ ಮಾಡೋಣ ಅಂತ ನಾನು ಇವಾಗ ತೆಗೆದು ಇಟ್ಕೊಂಡೆ. ಇನ್ನು ಮಷೀನಿಗೆ ಬಟ್ಟೆನೂ ಹಾಕ್ಕೊಂಡಿನಿ. ಬೀಜ ನಮ್ಮ ಮನೆಯವ್ರಿಗೆ ಹಿಂಗೆಲ್ಲ ರೆಡಿ ಮಾಡಿ ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ತೊಗೊಂಡು ತಿಂತಾರೆ ಅವರು. ಇಷ್ಟ ಹಣ್ಣು ಮಾತ್ರ ಭಾರಿ ಮಸ್ತ್ ಐತಿ ಪಪ್ಪಾಯಿ ಹಣ್ಣು. ಇನ್ನು ಪರೋಟ ತಿಂದಿವಲ್ಲ, ಅನ್ನ ಒಂದು ಸ್ವಲ್ಪ ಸಾರು, ಅದಷ್ಟು ಮಧ್ಯಾಹ್ನಕ್ಕೆ. ಇನ್ನು ಬಟ್ಟೆ ಬಣ ಹಾಕ್ಬೇಕು. ಸಿಪ್ಪಿ ಎಲ್ಲ ಮೊನ್ನೆಲ್ಲ ತೆಗೆದು ಹಚ್ಚಿ ಇಟ್ಬಿಟ್ಟಿದ್ದೆ ಮಸ್ತಾಗಿ. ಅಂದ್ರೆ ತಿನ್ನಕ್ಕೆ ಮಸ್ತಾಗ್ತದೆ ನೋಡಿರಿ ಪಪ್ಪಾಯಿ ಹಣ್ಣು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪಪ್ಪಾಯಿ ಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು, ತಿನ್ಬೇಕು ಪಪ್ಪಾಯಿ ಹಣ್ಣು. ಅದ್ರ ಸಿದ್ದು ಧೀರಜ ತಿನ್ನಂಗಿಲ್ಲ ನೋಡ್ರಿ. ಇನ್ನು ನಾಳೆ ತಿಂಡಿಗೆ ಅಂತಂದು ಹೇಳಿ ದೋಸೆಗೆ ಹಾಕಿದ್ದೀನಿ. ಆ್ಯಕ್ಚುಲಿ ಇನ್ನೊಂದು ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಿತ್ತು ನೋಡ್ರಿ. ನಾವು ನಮ್ಮ ಯೋಗ ಕ್ಲಾಸಿಂದ ಟ್ರಿಪ್ಪಿಗೆ ಹೊಂಟೀವಿ, ಒನ್ ಡೇ ಪಿಕ್ನಿಕ್ ಹೊಂಟೀವಿ ನಾಳೆ. ಸೊ ಒಂದು ವಾರದಿಂದ ನಾವು ಪ್ಲ್ಯಾನ್ ಮಾಡಕತ್ತಿದ್ವಿ. ಸೊ ಹೀಗಾಗಿ ನೋಡೋಣ, ಫಿಕ್ಸ್ ಆದಮೇಲೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಬಿಟ್ಟಿದ್ದೆ. ಆ್ಯಕ್ಚುಲಿ ಮೊದಲನೇ ವರ್ಷದ ಟ್ರಿಪ್ ಅಂತಲೇ ಹೇಳ್ಬೋದು. ಭಾಳ ದಿನ ಆಗಿತ್ತು ನಾವು ಫ್ರೆಂಡ್ಸ್ ಜೊತೆಗೆ ಹೋಗಿದ್ದೇ ಇಲ್ಲ. ಎಲ್ಲಿ ಹೆಚ್ಚು ಕಮ್ಮಿ ಲಾಕ್ಡೌನ್ ಆಗಿ ನಾವು ಯಾವ ಟ್ರಿಪ್ಪಿಗೆ ಹೋಗೇ ಇಲ್ಲ. ಫ್ರೆಂಡ್ಸ್ ಅದು ಸೇರಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ನಾಗ ಇಲ್ಲ ಅನ್ಸುತ್ತೆ ನನಗೆ ಮಾತ್ರ. ಯಾವುದೂ ಆ ಥರ ಟ್ರಿಪ್ಪಿನ ಮೇಲೆ ನಾನು ಬ್ಲಾಗ್ಸು ಶೇರ್ ಮಾಡ್ಕೊಂಡಿಲ್ಲ, ಹೋಗಿನೂ ಇಲ್ಲರಿ ನಾವು. ಆದರೆ ಈ ಸತಿ ಹೊಂಟೀವಿ. ಮತ್ತು ಭಾಳ ದಿನದಿಂದ ಹೋಗ್ಬೇಕು ಅಂದ್ಕೊಂಡಿದ್ವಿ. ಸೊ ನಾನು ಒಂದು 2 ತಿಂಗಳ ಹೋಗಿದ್ದಿಲ್ಲಲ್ಲ ಕ್ಲಾಸಿಗೆ, ಅದು ಯೋಗ ಕ್ಲಾಸಿಗೆ. ಅದು ಹೀಗಾಗಿ ಗ್ಯಾಪ್ ಒಬ್ರಿದ್ರೆ ಒಬ್ರು ಇರೋಂಗಿಲ್ಲ, ಹಿಂಗೆ ಆಗ್ಬಿಟ್ಟಿತ್ತು ಬರೀ. ಸೊ ಫೈನಲಿ ಎಲ್ಲ ಡಿಸೈಡ್ ಮಾಡಿಕೊಂಡು ಒಂದು 4-5 ದಿನದಾಗ ನಾವು ಫೈನಲ್ ಮಾಡಿಕೊಂಡು ಯಾವ ಪ್ಲೇಸು ಏನು ಎತ್ತ ಎಲ್ಲ ಮಾಡಿಕೊಂಡು ಎಲ್ಲ ಬುಕ್ ಮಾಡಿಕೊಂಡು ರೆಡಿ ಮಾಡ್ಕೊಂಡೀವಿ. ಸೊ ನಾಳೆನೇ ಹೊಂಟೀವಿ. ಇದು ನಮ್ಮದು ಫ್ರೆಂಡ್ಸ್ ಜೊತೆಗೆ, ಯೋಗ ಫ್ರೆಂಡ್ಸ್ ಜೊತೆಗೆ ಈ ವರ್ಷದ ಮೊದಲನೇ ಟ್ರಿಪ್ ಅಂತಲೇ ಹೇಳ್ಬೋದು. ಒನ್ ಡೇ ಪಿಕ್ನಿಕ್. ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀವಿ. ಸೊ ಯಾವ ಪ್ಲೇಸು ಏನು ಎತ್ತ ನಾಳೆಯಿಂದ ಬ್ಲಾಗ್ನಾಗಂತೂ ನಿಮ್ಗೆ ಶೇರ್ ಮಾಡ್ಕೊತೀನಿ. ಮೋಸ್ಟ್ಲಿ ಒಂದು ಸ್ವಲ್ಪ ಬ್ಲಾಗ್ ಹಿಂದೆ ಮುಂದೆ ಆಗಾಕತ್ತವ್ರಿ. ಯಾಕಂದರೆ ಅವೆಲ್ಲ ಊರಿನ ಮೇಲೆ ಸ್ವಲ್ಪ ನಾನು ಎಡಿಟಿಂಗ್ ಮಾಡಿ ಹಾಕಿದ ಮೇಲೆ ಬರ್ತಾವೆ ಇವು. ಬಟ್ ಒಂದು 4-5 ದಿನ ಹಿಂಗೆ ಹೆಚ್ಚು ಕಡಿಮೆ ಆಗ್ತೈತೆ ಅಷ್ಟೇ. ಅಷ್ಟು ತಣ್ಣಗೈತಿ ಅಂದ್ರೆ ಪಪ್ಪಾಯಿ ಹಣ್ಣು ಫ್ರಿಜ್ನಾಗ ಇಟ್ಟಿದ್ದು ನೋಡ್ರಿ. ತಣ್ಣಗೆ ಕೈಯಾಗ ಹೆಚ್ಚಕ್ಕಾಗೋದು ಅಷ್ಟು ತಣ್ಣಗೆ. ಇವತ್ತು ಮತ್ತೆ ಚಳಿ ಬಿಟ್ಟತಿ. ಅಪ್ಪ ಇದು ಸಂಕ್ರಾಂತಿ ಬಂತಲ್ಲ, ಚಳಿ ಜಾಸ್ತಿ ಏನೋ ಅಂತ ಅಂದ್ಕೊಂಡು ನಾನು. ಯಪ್ಪ ಚಳಿ ಐತಿ. ಮತ್ತು ಈ ಒಂದು 5-6 ದಿನ ಅಷ್ಟೊಂದು ಅನಿಸಿದ್ದಿಲ್ಲ ಚಳಿ. ಅಂದರೆ ಬರ್ತಿ ಚಳಿ ಐತಿ. ಇಷ್ಟೆಲ್ಲ ಸಿಪ್ಪಿ ತೆಗೆದು ಹಿಂಗೆ ರೆಡಿ ಮಾಡಿಟ್ರೆ ನಮ್ಮ ಮನೆಯವರು ತಿಂತಾರೆ ನೋಡ್ರಿ. ಇಷ್ಟ ರೆಡಿ ಮಾಡಿಟ್ರೆ ಹಣ್ಣು ಮಾತ್ರ ಭಾರಿ ಐತಿ. ಸ್ವಲ್ಪ ಹಣ್ಣು ಇರೋದು ಭಾಳ ಅಂದ್ರೆ ಭಾಳ ತಣ್ಣಗೈತಿ. ಹೊರಗೆ ಇಡ್ತೀನಿ. ಭರ್ತಿ ಸ್ವೀಟ್ ಐತಿ, ಮಸ್ತ್ ಐತಿ.
ಇನ್ನು ನಾಳೆ ಬೆಳಿಗ್ಗೆ ನಾವು 7:30ಗೆ ಹೋಗೋಣ. ಇಲ್ಲಿಂದ ನಪುಣದಿಂದ ಒಂದು ಅರ್ಧ ಗಂಟೆ ಅಷ್ಟು ದಾರಿ, ಅರ್ಧ ಮುಕ್ಕಾಲು ತಾಸಿನಷ್ಟು ದಾರಿ ಅಂತಂದು ಹೇಳ್ಯಾರ. ಭಾಳ ಏನು ದೂರ ಇಲ್ಲ. ಸೊ ಸುಮಾರು ನಾವೊಂದು 20 ಜನ ಆಗಿವಿ. ದೊಡ್ಡವು ಟೆಂಪೋ ಟ್ಯಾಕ್ಸ್ ಇರ್ತಾವಲ್ಲ, ಅದನ್ನ ನಾವೆಲ್ಲ ಬುಕ್ ಮಾಡಿಕೊಂಡು ಮೊದಲೇ ಎಲ್ಲ ಬುಕ್ಕಿಂಗ್ ಮಾಡಿಕೊಂಡು ನಿನ್ನೆ ಮೊದಲೆಲ್ಲ ಮಾತಾಡಿ ಎಲ್ಲ ಆಗೈತಿ. ಸೊ ಬೆಳಗ್ಗೆ ನಾವು ಇಲ್ಲಿಂದ 7 ಗಂಟೆ ಅಂತ ಟೈಮ್ ಹೇಳಿವಿ. ಎಲ್ಲ ಸೇರಿದ್ರಾಗ ನಂಗೆ ಗೊತ್ತಲ್ರಿ, ಒಟ್ಟು 9:30ಗೆ ಅಲ್ಲಿ ಟಿಫಿನ್, ಬೆಳಗಿಂದ ಬ್ರೇಕ್ಫಾಸ್ಟ್ ಮತ್ತು ಮಧ್ಯಾಹ್ನ ಊಟದೆಲ್ಲ ಟೈಮಿಂಗ್ ಗೊತ್ತಾಗೈತಲ್ಲ. ಸೊ 9:30ಯಿಂದ ಬ್ರೇಕ್ಫಾಸ್ಟ್ ಶುರು ಆಗ್ತೈತಿ ಅಂತ ಹೇಳಿದ್ರೆ ಅದರೊಳಗೆ ಅಷ್ಟೊತ್ತೊಳಗೆ ಹೋಗಿ ನಾವು ರೀಚ್ ಆಗ್ತೀವಿ. ರೀಚ್ ಆಗಬೇಕು ಅಂತ ಅಂದ್ಕೊಂಡು ಒಂದು 20 ಜನ ರೆಡಿ ಆಗಿವಿ. ನಮ್ಮ ಯೋಗ ಕ್ಲಾಸಿಂದ ಮೊದಲೇ ದಿನದ ಈ ವರ್ಷದ ಮೊದಲನೇದ ಟ್ರಿಪ್ ಅಂತಲೇ ಹೇಳ್ಬೋದು, ಪಿಕ್ನಿಕ್ ಅಂತಲೇ ಹೇಳ್ಬೋದು, 1 ಡೇ ಪಿಕ್ನಿಕ್. ಸೊ ಅದನ್ನು ನಾಳೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ನಾಳೆ ವ್ಲಾಗು, ನಾಡ್ದದ ವ್ಲಾಗು ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ. ಆಮೇಲೆ ಒಂಥರ ಡ್ರೆಸ್ ಕೋಡು ಅದೆಲ್ಲ ಮಾಡ್ಕೊಂಡಿವಿ. ನೋಡೋಣ ಹೆಂಗೆ ನಾಳೆ ನಾವು ಟ್ರಿಪ್ ಆಗ್ತೈತೆ ಅನ್ನೋದನ್ನು, ಪಿಕ್ನಿಕ್ ನಿಮ್ಮ ಜೊತೆಗೆಲ್ಲ ನಾನು ಶೇರ್ ಮಾಡ್ಕೋತೀನಿ. ಜಸ್ಟ್ ಈ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಿತ್ತು. ಇನ್ನು ನಾನು ಮನೆ ಒಳಗಿನ ಪ್ರಿಪ್ರೇಷನ್ ಅಂತಂದ್ರೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋದಂದ್ರೆ ಸಿದ್ಧನ ಸ್ಕೂಲು ಐತೆ, ಇನ್ನೂ ನನಗಿನ್ನೂ ಗೊತ್ತಾಗಿಲ್ಲ. ಸೊ ಇತ್ತು ಅಂತಂದ್ರೆ ಅವನು ಹೋಗ್ತಾನೆ, 3 ಗಂಟೆಗೆ ಬರ್ತಾನೆ. ಧೀರಜ್ ಅಂತೂ ಹೋಗ್ತಾನೆ, ಯಾಕಂದರೆ ನಿಮಗೆ ಸಂಡೇ ರಜೆ ಇರ್ತೈತಿ. ಮತ್ತು ಸ್ಯಾಟರ್ಡೇ ಸಿದ್ಧನ ಸ್ಕೂಲು ಐತೆ ಇಲ್ಲ ಅದು ಗೊತ್ತಿಲ್ಲ ನನಗೆ. ನೋಡೋಣ ಅವ್ನು ಸ್ಕೂಲಿಂದ ಗೊತ್ತಾಯ್ತು ಅಂತಂದ್ರೆ ಇದ್ರು ಅಂದ್ರೆ ಮನೆಯಾಗಂತೂ ಇರ್ತಾನೆ. ಸ್ಕೂಲಿಗೆ ಹೋದ್ರೆ ಮಧ್ಯಾಹ್ನ 3 ಗಂಟೆಗೆ ಬರ್ತಾನೆ. ಸೊ ಇಷ್ಟು ಬೆಳಗ್ಗೆ ಒಂದು ಸ್ವಲ್ಪ ದೋಸಾಕ್ಕೆ ನೆನೆ ಹಾಕಿ ಇಟ್ಕೊಂಡೇನು ನೋಡ್ರಿ, ಯಾಕಂದರೆ ನನ್ನ ಮಕ್ಕಳು ರುಬ್ಬಬೇಕು. ಸಾಯಂಕಾಲ ರುಬ್ಕೋತೀನಿ. ಬೆಳಗ್ಗೆ ನಾನು ಯೋಗ ಕ್ಲಾಸ್ಗೆ ಹೋಗೋ ಮುಂದೆ ನೆನೆ ಹಾಕೊಂಡು ಹೋಗ್ಬಿಟ್ಟಿದ್ದೆ. ದೋಸೆ ಮತ್ತು ಪಡ್ಡು ಇತ್ತು ಅಂದ್ರೆ ನನ್ನ ಮಕ್ಕಳು ಆರಾಮಾಗಿ ತಿಂತಾರೆ. ಬೆಳಿಗ್ಗೆ ಟಿಫಿನ್ ಅದು ಒಂದು ಸ್ವಲ್ಪ ಏನಾದರೂ ರೈಸ್ ಮಾಡಿಟ್ರೆ, ಮತ್ತು ಸ್ನ್ಯಾಕ್ಸ್ ಅಂತೂ ಮ್ಯಾಗಿ ಅದು ತಿಂದ್ರೆ ಮಾಡ್ಕೋತಾರೆ. ಮತ್ತು ನಾವು ಬರೋದಂತೂ ಇನ್ನು 8:30 9 ಗಂಟೆನೇ ಆಗ್ತದಲ್ರಿ, ಸಾಯಂಕಾಲ ಆಗ್ತದೆ. ಲಘು ಬಂದರೆ ಮತ್ತೆ ನಾನು ಏನಾದರೂ ಅಡುಗೆ ಮಾಡಿದ್ರಾತು ಅಂತಂದು ಹೇಳಿ ನಾಳೆ ದೋಸೆಗೆ ಹಾಕ್ಬಿಟ್ಟೀನಿ. ಸೊ ನಮ್ಮ ಮನೆಯವ್ರನ್ನ ಬೆಳಿಗ್ಗೆ ಹುಡುಗರಿಗೆ ಇಬ್ಬರಿಗೂ ಮಾಡಿಕೊಡ್ತಾರೆ. ಸ್ಕೂಲ್ ಇದ್ರಂತ ಅವ್ನು ಟಿಫಿನ್ ಅದೆಲ್ಲ ನಾನೇ ಮಾಡಿಬಿಡ್ತೀನಿ. ಮತ್ತು ಧೀರಜ್ಗೆ ಮಧ್ಯಾಹ್ನ ಸಿದ್ದು ಬಂದ್ರೆ ಅದನ್ನ ದೋಸೆನ ತಿಂತಾನೆ, ಮತ್ತು ಏನಾದರೂ ಸ್ನ್ಯಾಕ್ಸ್ ಇದ್ದರೆ ಕೊಟ್ಟರೆ ತಿಂತಾನೆ. ಸಾಯಂಕಾಲ ಅಷ್ಟೊತ್ತಿಗೆ ಬರೋ ಪ್ಲ್ಯಾನ್ ಅಂತ ಮಾಡ್ಕೊಂಡು ಇಷ್ಟು ನಾನು ಮನೆಯಾಗ ಎಲ್ಲ ರೆಡಿ ಮಾಡ್ಕೊಂಡಿನಿ. ಇನ್ನು ನಂದು ಒಂದು ಸ್ವಲ್ಪ ರೆಡಿ ಮಾಡ್ಕೊಳ್ಳೋದೈತಿ. ಆ್ಯಕ್ಚುಲಿ ಸ್ವಿಮ್ಮಿಂಗ್ ಪೂಲು ಮತ್ತು ರೇನ್ ಡ್ಯಾನ್ಸ್ ಇರ್ತದಲ್ರಿ, ಅದೆಲ್ಲ ಐತಿ ಅಂತ ಹೇಳ್ಯಾರ. ಸೊ ಎಕ್ಸ್ಟ್ರಾ ಬಟ್ಟೆನ ಒಂದು ಸ್ವಲ್ಪ ಕ್ಯಾರಿ ಮಾಡ್ಕೊಳ್ರಿ ಅಂತ ಹೇಳ್ಯಾರ. ಸೊ ನಾನು ಒಂದು ಸ್ವಲ್ಪ ರೆಡಿ ಮಾಡ್ಕೊತೀನಿ. ಇನ್ನು ಮೆಹಂದಿ ಅಂತ ಎಲ್ಲ ಹಚ್ಕೊಂಡಿದ್ವಿ. ಮೇನಂದ್ರೆ ಇದೇ ಕೆಲಸ ಇರುತ್ತಲ್ರಿ, ಮೆಹಂದಿ ಹಚ್ಕೊಳ್ಳೋದು. ಹೆಣ್ಮಕ್ಳು ತಯಾರಿ ಅಂದ್ರೆ ಇದೇ ಇರ್ತೈತಿ. ಇನ್ನು ನಾಳೆ ಹೋಗೋ ಮುಂದೆ ಎಲ್ಲರೂ 1 ಪೀಸ್ ಹಾಕೊಳ್ಳೋದು ಅಂತಂದು ಶಾರ್ಟ್ ಆಗಿರ್ತಾವಲ್ರಿ, ಆ ಥರ ನಾವು ಮಾತಾಡ್ಕೊಂಡಿವಿ. ನೋಡೋಣ ಏನೇನು ಆಗ್ತೈತಿ, ನಾಳೆ ಹೆಂಗೆಲ್ಲ ಎಂಜಾಯ್ ಮಾಡ್ತೀವಿ, ಹೆಂಗಿರ್ತೈತಿ ನಮ್ಮದು ಟ್ರಿಪ್ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಜಸ್ಟ್ ಇವತ್ತಿನ ಬ್ಲಾಗ್ನಾಗ ಇಷ್ಟು ಶೇರ್ ಮಾಡ್ಕೊಳ್ಳೋದಿತ್ತು. ಇನ್ನು ಒಂದು ಸ್ವಲ್ಪ ಬಿಸಿ ಬಿಸಿ ಅನ್ನ ಮಾಡ್ತೀನಿ. ಚೋಲೆ ಪಲ್ಯ ಐತಿ, ಚೋಲೆ ಪಲ್ಯನೂ ಮಸ್ತ್ ಅಂದ್ರೆ ಮಸ್ತನಾಗೈತಿ. ನಮ್ಮ ಸಿದ್ದುಗ ಚೋಲೆ ಪಲ್ಯ ಐತಂದ್ರೆ ಇದು ನೋಡ್ರಿ, ಬೆಳಗ್ಗೆನ ನಾನು ಅನ್ನ ಬೇಳೆ ಎಲ್ಲ ಕುಕ್ಕರ್ ಸಿಟಿ ಹೊಡಿಸಿ ಇಟ್ಬಿಟ್ಟಿನಿ. ಇನ್ನು ಮಾರ್ನಿಂಗ್ ರೂಟೀನ್ ಅಂತ ಎಲ್ಲ ಮುತ್ತಿ ಜಸ್ಟ್ ಬಟ್ಟೆ ತೆಗೆದು ಒಣ ಹಾಕೋದು ಒಂದೈತಿ. ಮತ್ತು ಇನ್ನು ವಿಡಿಯೋ ಎಡಿಟಿಂಗು ಅದು ಇದು ಮಾಡಿಕೊಂಡು ಮತ್ತು ನಾಳೆದು ಒಂದು ಸ್ವಲ್ಪ ತಯಾರಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ. ಹಂಗೆ ನಿಮ್ಮ ಜೊತೆಗೆ ಮಾತಾಡೋದು ತೆಗಿತೀನಿ ರೀ. ಟ್ರೈಪಾಡಿಗೆ ಹಾಕ್ಕೊಂಡು ಮಾತಾಡಕತ್ತಿದ್ದೆ. ಬಟ್ಟೆ ಎಲ್ಲ ಮಷಿನಿಗೆ ಹಿಂಗೊಂದು ಪ್ರಾಬ್ಲಮ್ ನೋಡ್ರಿ, ಬಟ್ಟೆ ಎಲ್ಲ ಮಷಿನ್ಗೆ ಹಾಕ್ಕೊಂಡಿದ್ದೆಲ್ಲ ತಕ್ಕೋತೀನಿ. ಕತ್ಲ ಸಿದ್ದುಗ ಅಂತಂತ ಹೇಳಿ ಚಪಾತಿ ಮಾಡಾಕ್ತೀನಿ ನೋಡ್ರಿ. ಚಪಾತಿ ಮಾಡಾಕ್ತೀನಿ. ಇನ್ನು ಸ್ವಲ್ಪ ಪರೋಟ ಹಿಟ್ಟು ಐತಿ. ಸಿದ್ದುಗ ಚೋಲೆ ಅಂತಂದ್ರೆ ಭಾಳ ಇಷ್ಟ, ಹೀಗಾಗಿ ಚೋಲೆ ಮತ್ತು ಚಪಾತಿ ತಿಂತಾರ ಅಂತಂದು ಹೇಳಿ 1-2 ಚಪಾತಿ ಮಾಡಾಕ್ತೀನಿ. ಪಪ್ಪಾಯನ್ನೆಲ್ಲ ಸುಲಿದು ನಮ್ಮ ಮನೆಯವರಿಗೆ ರೆಡಿ ಮಾಡಿಟ್ಟಿ ನೋಡ್ರಿ. ಇನ್ನು ನಮ್ಮ ಮನೆಯವ್ರು ಊಟಕ್ಕೆ ಬರ್ತೀನಿ ಅಂದ್ರೆ ಹಿಂಗಾಗಿ ಚಪಾತಿನ ಆತು ಬಿಸಿ ಬಿಸಿದ ಹಣ್ಣು ಹೆಚ್ಚಿಟ್ಟೀನಿ. ಇನ್ನು ಬಂದು ಊಟ ಮಾಡ್ತಾರೆ. ಇನ್ನು
ಒಂದು ಸ್ವಲ್ಪ ಕಿಚನ್ ಕ್ಲೀನಿಂಗ್, ನಂದು ಊಟ ಆದಮೇಲೆ ಕಿಚನ್ ಕ್ಲೀನಿಂಗ್ ಮಾಡ್ಕೊತೀನಿ. ಆಮೇಲೆ ಒಂದು ಸ್ವಲ್ಪ ನಂದು ಬಟ್ಟೆ ಅದೆಲ್ಲ ಸ್ವಲ್ಪ ಐರನ್ ಮಾಡ್ಕೊಂಡು ಇಟ್ಕೋಬೇಕು. ಅದನ್ನ ಸ್ವಲ್ಪ ಮಧ್ಯಾಹ್ನ ಮೇಲೆ ರೆಡಿ ಮಾಡ್ಕೊತೀನಿ. ಯಾಕಂದರೆ ಸಿದ್ದು ಕ್ಲಾಸ್ ಐತಿ, ಪ್ರಾಕ್ಟೀಸ್ ಟೆಸ್ಟ್ ನಡೆದವಲ್ರಿ. ಹಿಂಗೆ ಇವನ್ನ ಪ್ರಿಂಟೌಟ್ ತೊಗೊಂಬಂದಿರ್ತೀವಲ್ಲ, ದಿನ ಏನು ಮಾಡ್ತಾರೆ ಅಂತಂದ್ರೆ ದಿನ ಈ 1 ತಾಸು ಆನ್ಲೈನ್ ಕ್ಲಾಸ್ ಇರುತ್ತೆ. ಒಂದು ಇದು ಟ್ಯಾಲೆಂಟ್ ಹಂಟ್, ಇಂಟರ್ನ್ಯಾಷನಲ್ ಲೆವೆಲ್ ಟ್ಯಾಲೆಂಟ್ ಹಂಟ್ ಅಬ್ಯಾಕಸ್ದು ಅವನು 3rd ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ ಕೂತ್ಕೊಳ್ಳೋಣ, ಅದರದ್ದು ಪ್ರಾಕ್ಟೀಸ್ ನಡೆದೈತಿ. ಈಗ ಒಂದು ಎರಡು ವರ್ಷದಿಂದ ನಾನು ಶೇರ್ ಮಾಡ್ಕೊತ ಬರಾಕತ್ತೀನಿ. ಇದು 3ನೇ ಲೆವೆಲ್ ಅವನು. ಸೊ ಅದ್ರದ್ದೊಂದು ಸಾಯಂಕಾಲ ಕ್ಲಾಸ್ ಇರ್ತೈತಲ್ಲ, 1 ತಾಸು ಅದ್ರಾಗ ಹೋಗ್ಬಿಡುತ್ತೆ. 1 ತಾಸು ಅಂದ್ರೆ 1.25 ತಾಸು ತೊಗೋತಾರೆ ಅವರು. ಸೊ ಅದ್ರದ್ದು ಮತ್ತು ಮೊಬೈಲ್ ಬ್ಯುಸಿ ಆಯ್ತಂದ್ರೆ ನಂಗೆ ವಿಡಿಯೋ ಶೂಟ್ ಮಾಡೋಕ್ಕೂ ಆಗಂಗಿಲ್ಲ. ಜಸ್ಟ್ ಈ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಿತ್ತು. ಇನ್ನು ಮಧ್ಯಾಹ್ನ ಚಾರ್ಜು ಮಾಡಿ ಇಟ್ಕೋಬೇಕ್ರಿ, ಯಾಕಂದರೆ ಕ್ಲಾಸು ಮತ್ತು ಅವನಿಗೆ ಹೋಮ್ವರ್ಕ್ ಕೊಡ್ತಾರೆ, ಅದನ್ನೆಲ್ಲ ಮಾಡ್ಬೇಕಲ್ಲ. ಹೀಗಾಗಿ ಮೊಬೈಲು ಚಾರ್ಜ್ ಮಾಡಿ ಇಟ್ಕೋಬೇಕು. ಸೊ ಇವತ್ತಿನ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ. ಜಸ್ಟ್ ಈ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಿತ್ತು. ನಾನು ಒಂದು ಸ್ವಲ್ಪ ಪ್ಯಾಕಿಂಗ್ ಅದು ಮಾಡ್ಕೊತೀನಿ, ಮತ್ತು ಈ ಬ್ಲಾಗು ಇಲ್ಲೇ ಎಂಡ್ ಮಾಡ್ತೀನಿ. ಹೋಪ್ ಸೊ ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ಚಾನಲ್ಗೆ ಹೊಸಬ್ರಿದ್ದೀರಾ, ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋ ನೋಡಿದಿರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.